ಎಲ್ಲರಿಗೂ ನಮಸ್ಕಾರ. ನಾನು ಸೈಯದ್ ಇಕ್ಬಾಲ್, ಅಜಿಸ್ಟೇಟ್ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್, ಮೈಸೂರು. ಮೊನ್ನೆ ಒಂದು ಘಟನೆ ಆಗಿದೆ. ಆ ಪ್ರತಾಪ್ ಸಿಂಹ ಆ ಬಾನು ಮುಷ್ತಾಕ್ ಅವ್ರಿಗೆ ಏನಕ್ಕೆ ದಸರಾ ಉದ್ಘಾಟನೆ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ರು. ಪಾಪ ಪ್ರತಾಪ್ ಸಿಂಹನಿಗೆ ಹುಚ್ಚಿಡ್ಬಿಟ್ಟಿದೆ. ಏನು ಹುಚ್ಚು ಅಂತ ಹೇಳಿದ್ರೆ, ಅಧಿಕಾರ ಇಲ್ಲ, ಅದಕ್ಕೆ ಹುಚ್ಚಿಡ್ದುಬಿಟ್ಟಿದೆ. ಮುಂಚೆ ಇವರು ಅಧಿಕಾರದಲ್ಲಿದ್ದಾರೆ. 2017 ಕಾಂಗ್ರೆಸ್ ಸರ್ಕಾರನೇ ಇತ್ತು. ಆವಾಗ ಇವರು ಪಾಪ MP ಆಗಿದ್ರು ಇವರು. ಆ ಟೈಮಲ್ಲಿ ದಸರಾ ಉದ್ಘಾಟನೆ ಇತ್ತು. ಆವಾಗ ನಿಸಾರ್ ಅಹಮದ್ ಅವ್ರು ಕರೆಸಿ ಉದ್ಘಾಟನೆ ಮಾಡಿದ್ರು. ಆ ಟೈಮಲ್ಲಿ ಕೇಳೋಕ್ಕಾಗಿಲ್ಲ. ಆ ಟೈಮಲ್ಲಿ ಬಾಯಲ್ಲಿ ಏನು ಬೆಲ್ಲ ಇಟ್ಕೊಂಡಿದ್ರಾ? ಆವಾಗ ಯಾಕೆ ಕೇಳಿಲ್ಲ? ಇವಾಗ ನಿಮಗೆ ಅಧಿಕಾರ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ದಿರೋದೆಲ್ಲ ಮಾತಾಡೋದು ಎಲ್ಲ ಒಂದು ಕಡೆ ತಪ್ಪಿಲ್ವಾ? ಬಾನು ಅಲ್ಲಾಹು ಅಕ್ಬರ್ ಹೇಳೋರು ಚಾಮುಂಡಿ ಅಮ್ಮನ ಒಪ್ಪಲ್ಲ ಅಂತ ಹೇಳ್ಬಿಟ್ಟು ನೀವು ಬಂದು ನೋಡಿದ್ರಾ? ರೀ, ದೇವರು ಎಲ್ಲ ಒಂದೇ. ನಮ್ಮ ಮನಸ್ಸಲ್ಲಿ ಇರೋದು ದೇವರು. ದೇವ್ರು ಲೆಕ್ಕ ಮಾಡ್ತಾರೆ ಅಂತ ಯಾರು ನೋಡಲ್ಲ. ಒಳಗಡೆ ನುಗ್ಗಿ ಅವ್ರವ್ರಿಗೆ ಎಲ್ಲರಿಗೂ ದೇವ್ರು ಅಂತ ಹೇಳಿದ್ರೆ ಎಲ್ಲರಿಗೂ ಇಷ್ಟನೇ. ದೇವರು ಚಾಮುಂಡಿ ಅಮ್ಮ ಆಗಲಿ, ರಾಮ ಇರಲಿ, ಲಕ್ಷ್ಮಣ ಇರಲಿ, ನಾವು ಅಲ್ಲಾಹು ಅಕ್ಬರ್ ಅಂತೀವಿ, ನೀವು ಶಿವ ಅಂತೀರಾ. ಎರಡೂ ಒಂದೇ. ನಮ್ಮ ಕ್ಯಾಟಗಿರಿಯಲ್ಲಿ, ನಮ್ಮ ಮುಸ್ಲಿಮ್ಸಲ್ಲಿ, ನಮ್ಮ ಕುರಾನಲ್ಲಿ ಎಷ್ಟೋ ದೇವ್ರ ಹೆಸರು ಇದೆ. 100 ಚಿಲ್ಲರೆ ದೇವ್ರ ಹೆಸರು ಇದೆ. ಆ ದೇವ್ರ ಹೆಸರಲ್ಲಿ ಇವರು ರಾಮ, ಲಕ್ಷ್ಮಣ ಅವರೆಲ್ಲ ಇದ್ದಾರೆ, ಚಾಮುಂಡಿ ಅಮ್ಮನೂ ಇದ್ದಾರೆ, ಎಲ್ಲ ಇದ್ದಾರೆ. ಅದನ್ನು ನೀವು ಬಿಡಿಸಿಡೋದು ಅವಶ್ಯಕತೆ ಇಲ್ಲ. ನೀವು ಒಬ್ಬ ಅಧಿಕಾರಿಯಲ್ಲಿ ಇದ್ಬಿಟ್ಟ ಮೇಲೆ ಈ ಥರ ಜನಗಳಿಗೆ ತಪ್ಪು ದಾರಿ ತೋರಿಸೋದು ತಪ್ಪಿಲ್ವಾ? ಇಲ್ಲ ಅಂದರೆ ಒಂದು ಕೆಲಸ ಮಾಡಪ್ಪ, ಪ್ರತಾಪ್ ಸಿಂಹ ಮನೆಯಲ್ಲಿ ಕರೆಸ್ಕೊಂಡು ಬೆಳಗ್ಗೆ ಪೂಜೆ ಮಾಡಿಬಿಟ್ಮೇಲೆ ಕನ್ನಡದಲ್ಲಿ ಒಂದು ಕುರಾನ್ ಸಿಕ್ಕತ್ತೆ. ಆ ಕುರಾನ್ ತೊಗೊಬಿಟ್ಟು ಓದಿ. ಅದರಲ್ಲಿ ಎಲ್ಲ ದೇವ್ರ ಹೆಸರುಗಳು ಇರ್ತದೆ. ಅದು ಹಿಂದೂ ಆಗಲಿ, ಮುಸ್ಲಿಮ್ಸಲ್ಲಿ ಎಲ್ಲರಿಗೂ ಅರ್ಥ ಆಗುತ್ತೆ. ಅದರಲ್ಲಿ ನೀನು ಪಾಪ ಕುರಾನ್ ಓದಿಲ್ವಲ್ಲ, ಕನ್ನಡದಲ್ಲಿ ಸಿಕ್ಕತ್ತೆ, ಓದು. ಆವಾಗ ನಿನ್ಗೆ ಗೊತ್ತಾಗುತ್ತೆ ಏನಿದು ದೇವರು ಅಂತ ಹೇಳಿದ್ರೆ ಏನು, ಅಲ್ಲಾಹು ಅಕ್ಬರ್ ಅಂದರೆ ಏನು, ಶಿವ ಅಂದರೆ ಏನು, ರಾಮ ಅಂದರೆ ಏನು, ಚಾಮುಂಡಿ ಅಮ್ಮ ಅಂದರೆ ಏನು, ಎಲ್ಲ ಎಷ್ಟೋ ದೇವ್ರ ಹೆಸರು ಇದೆ. ಅದೆಲ್ಲ ನಮ್ಮ ಕುರಾನಲ್ಲಿ ಐತೆ. ಅರ್ಥ ಆಯ್ತಾ? ಫಸ್ಟ್ ಅರ್ಥ ಮಾಡ್ಕೋಬೇಕು. ಇನ್ನೊಂದೇನಂತ ಹೇಳಿದ್ರೆ, ಅಧಿಕಾರದಲ್ಲಿ ಇದ್ಬಿಟ್ಮೇಲೆ ಯಾರಿಗೂ ಏನು ಮಾತಾಡಲ್ಲ. ಇವಾಗ ಅಧಿಕಾರ ಇಲ್ಲ, ಎಲ್ಲೋ ಒಂದು ಕಡೆ ಬೀದಿಯಲ್ಲಿ ನಿಂತ್ಕೊಂಡು ಸ್ಟೇಟ್ಮೆಂಟ್ ಕೊಡೋದು. ಅಲ್ಲಿಗೆ BJP ಅವರು ಇವ್ರಿಗೆ ಎಲ್ಲಿಟ್ಟವ್ರೆ ಅಂತ ಹೇಳ್ಬಿಟ್ಟು ಈ ಜನನ ಅರ್ಥ ಮಾಡ್ಕೋಬೇಕು. ಇವ್ರಿಗೆ ಎಲ್ಲಿ ಮಡಗವ್ರೆ, ಇವ್ರಿಗೆ ಏನು ಕೆಪಾಸಿಟಿ ಇದೆ, ಇವ್ನ ಜನಗಳ ನೆಮ್ಮದಿ ಹೆಂಗೆ ಹಾಳು ಮಾಡ್ತಾನೆ, ನಾಳೆ ದಿನ ನಮ್ಮ ಪಕ್ಷಕ್ಕೆ ಹೆಸರು ಕೆಟ್ಟೋಗಂತೆ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದು ಕಡೆ ಬೀದಿ ಪಾಲು ಮಾಡಿ ಬಿಟ್ಟವ್ರೆ. ಇಷ್ಟಾದರೂ ಅರ್ಥ ಆಯ್ತಾ ಇಲ್ಲ ಪ್ರತಾಪ್ ಸಿಂಹನ್ಗೆ. ಇವಾಗ ಹೆಚ್ಚು ಕಡಿಮೆ ಅಂದರೆ ಜಂಬೂ ಸವಾರಿ ನೋಡೋಕ್ಕೆ 15 ಲಕ್ಷ ಜನ ಬರ್ತಾರೆ. ಅದರಲ್ಲಿ ನಮ್ಮ ಮುಸ್ಲಿಮ್ಸ್ ಅವರು ಒಂದು 5 ಲಕ್ಷ ಜನ ಮುಸ್ಲಿಮ್ಸ್ ಅವರು ಇರ್ತಾರೆ. ಆ 5 ಲಕ್ಷವ್ರಿಗೂ ತಗ್ಬಿಡಪ್ಪ, ಬರಬಾರ್ದು ಜಂಬೂ ಸವಾರಿ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಬ್ಯಾನ್ ಮಾಡಪ್ಪ. ಕೆಪಾಸಿಟಿ ಇದ್ದರೆ, ನಿನಗೆ ದಮ್ಮಿದ್ರೆ ಕ್ಯಾನ್ಸಲ್ ಮಾಡಿಸಿ ತೋರಿಸು, ನಮಗೆ ಜಂಬೂ ಸವಾರಿ ನೋಡಬಾರ್ದು ನೀವು ಅಂತ ಹೇಳ್ಬಿಟ್ಟು. ಆವಾಗ ನಿನಗೆ ಜನ ಉತ್ತರ ಕೊಡ್ತಾರೆ, ಸರ್ಕಾರ ಉತ್ತರ ಕೊಡ್ತದೆ. ಯಾವಾಗಲೂ ಹಿಂದೂ ಮುಸ್ಲಿಂ ಅಂತ ಟಾರ್ಗೆಟ್ ಮಾಡೋದು. ನಿನಗೆ ಅಧಿಕಾರ ಇರಟ್ಟ ಮೇಲೆ ನಿನಗೆ ಹಿಂದೂ ಮುಸ್ಲಿಂ ಜ್ಞಾಪಕ ಬರಲ್ಲ. ನಿನಗೆ ಇವಾಗ ಅಧಿಕಾರ ಇಲ್ಲ ಅಂತ ಹೇಳ್ಬಿಟ್ಟು ನೀನೇನೇನೋ ತಾಪತ್ರ ಮಾಡ್ತಾ ಇದೆಯಾ ಜನಗಳಿಗೆ. ಯಾವ ಕಾರಣಕ್ಕೂ ಏನಾದರೂ ನೀನು ಅಧಿಕಾರಕ್ಕೆ ಬರಲ್ಲ. ಪರ್ತು ಕೊಟ್ಬಿಡ್ತೀನಿ, ಇದೇ ನಿಂದು ಲಾಸ್ಟು, ಇದೇ ಫಸ್ಟು, ನಿನ್ನ ಕಡ್ದೈತು ನಿಂದು. ನೀನು ಯಾವ ಕಾರಣಕ್ಕೂ ಏನೂ ಆಗಲ್ಲ, ಮುಗ್ದೈತು ನಿನ್ನ ಕತೆನ. ಅದಕ್ಕೆ ಇವಾಗ ಎಲ್ಲೋ BJP ಅವ್ರ ಕಡೆ ಸರ್ಕಾರ ಇರೋ ಜಾಗದಲ್ಲಿ ಮಳೆಗಳು ಬೀಳ್ತೈತೆ. ಮಳೆ ಬರ್ತಾ ಇರೋ ಜಾಗದಲ್ಲಿ ಎಷ್ಟೋ ಮನೆ ಹಾಳಾಗ್ಬಿಡ್ತೈತೆ, ಸರ್ವನಾಶ ಆಗ್ಬಿಡ್ತೈತೆ, ಸತ್ತೋಗ್ಬಿಡ್ತಾವ್ರೆ ಜನ. ಎಲ್ಲಿ ರಾಜಸ್ಥಾನ ಆಗಲಿ, ಗುಜರಾತ್ ಆಗಲಿ, ಇಂಥ BJP ಎಲ್ಲೆಲ್ಲಿದೆ ನೀವು ಅಬ್ಸರ್ವ್ ಮಾಡ್ಕೊಂಡು ನೋಡ್ಕೊಳ್ಳಿ. ಈ ಥರ ಎಲ್ಲ ಸಮಸ್ಯೆ ಆಗಿದೆ. ಹೋಗಿ ಸ್ವಾಮಿ, ಅಲ್ಲಿ ಹೋಗ್ಬಿಟ್ಟು ನೋಡಿ, ಅವ್ರಿಗೆ ಏನು ವ್ಯವಸ್ಥೆ ಮಾಡೋಕ್ಕೆ ಮಾಡಿ, ಒಳ್ಳೇದು ಮಾಡಿ ಹೋಗ್ಬಿಟ್ಟು, ಅದು ಬಿಟ್ಬಿಟ್ಟು ಇಲ್ಲಿ ಬಂದು ಹಿಂದೂ ಮುಸ್ಲಿಂ ಅಂತ ಮಾಡ್ತಾ ಇದ್ದೀರಲ್ಲ. ಇಂಥ ಅವರಿಂದಾನೇ BJP ಸರ್ಕಾರಕ್ಕೆ ಕೆಟ್ಟ ಹೆಸರು. ಯಾವ ಕಾರಣಕ್ಕೂ ಕರ್ನಾಟಕದಲ್ಲಿ ನೆಕ್ಸ್ಟ್ BJP ಬರಲ್ಲ. ಇದಂತೂ ಬರ್ದು ಕೊಟ್ಬಿಡ್ತೀವಿ. ನಾನು ಇವತ್ತು ಸಿದ್ದರಾಮಯ್ಯ ಅವ್ರ ಸಾಹೇಬ್ರಿಗೆ ಧನ್ಯವಾದನ ಹೇಳ್ತೀನಿ. ಒಬ್ಬರು ಮುಸ್ಲಿಮ್ಸ್ ಲೇಡಿಗೆ ಬಾನು ಮುಷ್ತಾಕ್ ಅವ್ರು ಕರೆದ್ಬಿಟ್ಟು ಉದ್ಘಾಟನೆ ಮಾಡ್ತಾಯಿಲ್ಲ. ಪೂರ್ತಿ ಕರ್ನಾಟಕ ಮುಸ್ಲಿಮ್ಸ್ ಅವ್ರಿಗೂ ಖುಷಿಯಾಗಿದೆ. ನಾನು ಅವ್ರಿಗೆ ಅದನ್ನ ಬಗ್ಗೆ ನಾನು ಎಷ್ಟು ಗೌರವದಿಂದ ಹೇಳಿದ್ರೆ ನಮ್ಮ ಸಿದ್ದರಾಮಯ್ಯ CM ಸಾಹೇಬ್ರಿಗೆ ಕಡಿಮೆನೇ. ಇದೇ ಟೈಮಲ್ಲಿ 2017 ನಿಸಾರ್ ಅಹಮದ್ ಕರೆದಿದ್ರು. ಆವಾಗ ಕಾಂಗ್ರೆಸ್ ಸರ್ಕಾರ ನಿಂತು, ನಮ್ಮ ತನ್ವಿ ಸೇಠ್ ಅವ್ರ ಸಾಹೇಬರು ಮಿನಿಸ್ಟ್ರ್ ಇದ್ದರು. ಆ ಟೈಮಲ್ಲಿ ಕರೆಸಿ ಆವಾಗ ಸನ್ಮಾನ ಅವ್ರ ಕೈಲಿನೇ ಉದ್ಘಾಟನೆ ಮಾಡಿದ್ರು. ಆ ಟೈಮಲ್ಲಿ ತುಂಬ ಸನ್ಮಾನ ಮಾಡಿದ್ರು ನಿಸಾರ್ ಅಹಮದ್ ಅವ್ರಿಗೆ. ಆವಾಗ ಪ್ರತಾಪ್ ಸಿಂಹನ್ಗೆ ಏನೂ ಜ್ಞಾಪಕ ಬಂದಿಲ್ಲ. ಅದಕ್ಕೆ ಇವಾಗ ಹುಚ್ಚು ಆಟ ಆಗಿಬಿಟ್ಟಿದೆ. ಮತ್ತು ಇನ್ನೊಂದು, ಜಂಬೂ ಸವಾರಿ ತಗೊಳೋದು ಬರೋದು ಮುಂಚೆ ನಮ್ಮ ದರ್ಗಾಕ್ಕೆ ತೊಗೊಂಡಿದ್ದಾರೆ. ಆನೆನ ತಗೊಂಡೋಗಿ ಮಯಾಂಶಲಿ ದರ್ಗಾಗೆ ಹೋಗಿ ಅಲ್ಲಿ ಪೂಜೆ ಮಾಡಿ ಆಮೇಲೆ ಕರ್ಕೊಬಂದು ಆನೆ ಮೇಲೆ ಅಂಬಾರಿನ ಕುಣಿಸ್ತಾರೆ. ಅದು ಸ್ಟಾಪ್ ಮಾಡೋಕ್ಕೆ ನೋಡಪ್ಪ ನಿಮಗೆ ದಮ್ಮಿದ್ರೆ. ಇತ್ತಿತ್ತಾಗೆ ಇವಾಗ ಪ್ರೀತಿನೇ ಇತ್ತಿಲ್ಲ ಮಹಾರಾಜವ್ರ ಮೇಲೆ. ಇವಾಗ ಪ್ರೀತಿ ಬಂದ್ಬಿಟ್ಟಿರೋದು ಪಾಪ.
ಪ್ರೀತಿ ಹುಟ್ಬಿಟ್ಟಿದೆ. ಇವರು ಅಧಿಕಾರ ಇದ್ರೆ ಟೈಮಲ್ಲಿ ಏನು ಬೇಕು ಮಹಾರಾಜ ಅವ್ರಿಗೆ ಹೇಳ್ತಾ ಇದ್ರು, ಅದೆಲ್ಲ ಜನಗಳಿಗೆ ಗೊತ್ತಿದೆ. ಇವಾಗ ಪ್ರೀತಿ ಹುಟ್ಬಿಟ್ಟಿರೋದವ್ರಿಗೆ, ಅವರು ಮಹಾರಾಜ ಫ್ಯಾಮಿಲಿ ಮೇಲೆ ತುಂಬ ಪ್ರೀತಿ ಗೌರವ ಎಲ್ಲ ಬಂದ್ಬಿಟ್ಟಿರೋದು. ಮುಂಚೆ ಎಲ್ಲ ಹೋಗಿತ್ತು ಇದೇ ಪ್ರೀತಿ ವಿಶ್ವಾಸ? ಯಾಕಂತ ಹೇಳಿದ್ರೆ ನಿಮಗೆ ಇವಾಗ ಅಧಿಕಾರ ಇಲ್ಲ, ಅಧಿಕಾರಕ್ಕೆ ಬರೋಕ್ಕೆ ಮಾಡ್ತಾ ಇದ್ದೀರಾ. ಯಾವ ಕಾರಣಕ್ಕೆ ಅಧಿಕಾರದಲ್ಲಿ ಬರಲ್ಲ. ಇದೇ ಫಸ್ಟ್, ಇದೇ ಲಾಸ್ಟ್.